ಸೊ ಹಾಯ್ ವಾಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಇರಾ ಗೈಸ್ ನೋಡಿ, ಇವತ್ತು ಇಂಡಿಪೆಂಡೆನ್ಸ್ ಡೇ, ಸ್ಯಾಟರ್ಡೆ ಅಲ್ವಾ, ಬೇಗ ಹೋದ್ರು ಮಕ್ಕಳು. ಸೊ ಎಲ್ರಿಗೂ ಸ್ವತಂತ್ರ ದಿನಾಚರಣೆ ಹಬ್ಬದ ಶುಭಾಶಯಗಳು. ಇವತ್ತೇನೆಂದರೆ ಇದು ಶ್ರಾವಣ ಶನಿವಾರ ಬೇರೆ ಇವತ್ತು. ನಾನು ಪೂಜೆ ಮಾಡೋದು ಬೇಡ ಇವತ್ತು ಅಂತ ಅಂದ್ಕೊಂಡಿದ್ದೆ. ನಮ್ಮ ಅಜ್ಜಿಗೆ ಹೇಳಿದೆ, ಅಜ್ಜಿ ಮಾಡಜ್ಜಿ ಅಂತ. ನಮ್ಮ ಅಜ್ಜಿ ಇನ್ನೇನು ಮಾಡೇ, ನೀನೇ ಮಾಡ್ಬೋದು ಅಂತ ಅಂದು ಹೇಳಿದ್ರು. ನಾನು ಮಾಡುತ್ತೆ ನಮ್ಮ ಅಜ್ಜಿ ಅಂದ್ಕೊಂಡ್ರೆ ಮಾಡಲಿಲ್ಲ. ನಮ್ಗೆ ಹಳೆ ರೂಢಿ ತಪ್ಪಿಟ್ಟೈತೆ, ನೀನೇ ಮಾಡ್ಕೊ, ಏನಾಗಲ್ಲ ಮಾಡು ಅಂತಂತು. ಸರಿ ಅಂತಂದು ಈಗ ಮೇಲ್ಗಡೆದನ್ನೆಲ್ಲ ಒರೆಸಿರ್ಲಿಲ್ವಲ್ಲ, ಅದಕ್ಕೆ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಈಗ ಮೇಲ್ಗಡೆದನ್ನೆಲ್ಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋಕೆ ರೆಡಿ ಮಾಡೋಣ. ಪರವಾಗಿಲ್ಲ, ಸ್ವಲ್ಪ ಲೇಟ್ ಆದ್ರೂ ಮಾಡೋಣ ಅಂತಂದು. ಯಾಕೋ ಮನಸ್ಸು ತಡಿಯಲ್ಲ. ಏನಂದರೆ ಇವತ್ತು ಶನಿವಾರ ವಾರ ಬೇರೆ, ಮತ್ತು ಶ್ರಾವಣ ಶನಿವಾರ ಬೇರೆ. ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಕಳ್ಕೊಂಡಂಗೆ. ಅದಕ್ಕೆ ಮಾಡೋಣ, ಪರವಾಗಿಲ್ಲ ಸ್ವಲ್ಪ ಲೇಟ್ ಆದ್ರೂ ಪೂಜೆ ಮಾಡಿಬಿಡೋಣ ಅಂತಂದು ಮೇಲ್ಗಡೆದು ನೆಲ ಒರೆಸೋಣ ಅಂತಂದು ಬಂದೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ, ಮಕ್ಕಳು ಬೇರೆ ಬೇಗ ಹೋಗಿದ್ದಾರೆ. ರೆಡಿ ಆಗಿಬಿಟ್ಟು ಒಂದು ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಚೆನ್ನಾಗಿ ಮಾಡಿದ್ದಾರೆ, ಪ್ರಿಪೇರ್ ಏನು ಮಾಡಿಲ್ಲ, ಸುಮ್ಮನೆ ಹಂಗೆ ಮಾಡ್ರಪ್ಪ ಅಂದೆ ಮಾಡಿದ್ರು. ಅದು ನನಗೆ ವೀಡಿಯೋ ಮಾಡಿಬಿಟ್ಟು ಹಾಕಿದ್ದೆ ಅಷ್ಟೇ. ಪ್ರಿಪೇರ್ ಮಾಡಿದರೆ ಇನ್ನೂ ಚೆನ್ನಾಗಿ ಮಾಡಿರೋರು. ಏನೋ ಅಂದರು ಬಂದರು ಏನೋ ಆಗಡಪ್ಪ ಬಂದ್ಬಿಟ್ರೆ ಹುಡುಗರು. ಅಜ್ಜಿ ಅಖಿಲ್ ಮನೆ ಕಂಡೈತೆ. ಏನು ಮಾಡ್ಸಿರಪ್ಪ ಇವತ್ತು? ಏನು ಮಾಡ್ಸಿರು? ಈ ಅಜ್ಜಿ ಒಳ ಮನೆ ಕಂಬಿಟ್ಟು ಅಲ್ಲಿ ಮನೆ ಕಂಡಿದ್ದಿಲ್ಲ ಅಜ್ಜಿ. ಅಪ್ಪಿ ಏನು ಮಾಡ್ಸಿರು? ಏನು ಕೊಟ್ಟರು? ಸ್ವೀಟ್ ಕೊಟ್ರೆ? ಆಗಳಪ್ಪ, ನಿಂಗೇನು ಕೊಟ್ರಪ್ಪ? ಹೋಗ್ಲಿ ಬಿಡು, ನೀನು ತಿನ್ನು. ಏನು ಬೇಡಪ್ಪ, ನೀವು ತಿನ್ರಪ್ಪ. ಗೈಸ್ ನೋಡ್ರಿ, ಮಕ್ಕಳಿಬ್ರು ಈಗ ಸ್ಕೂಲಿಂದ ಬಂದರು. ಹಂಗೆಲ್ಲ ಕೈ ಇಡಬಾರ್ದು, ಗೈಸ್ ನೋಡಿ, ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ. ಸೊ ಪೂಜೆ ವಿಡಿಯೋ ಮಾಡಿರಲಿಲ್ಲ ಬೆಳಗ್ಗೆ, ಸುಮ್ಮನೆ ಸಿಂಪಲಾಗಿ ಇವತ್ತು ಈ ಥರ ಪೂಜೆ ಮಾಡಿದ್ದೀನಿ. ಹೂವು ಇದ್ವು, ಕಟ್ಟೋಕ್ಕೆ ಟೈಮ್ ಸಿಗಲಿಲ್ಲ ಅಷ್ಟೇ. ಹಂಗೆ ಒಂದೊಂದೇ ಹೂವು ಬಿಡಿ ಹೂವು ಇಟ್ಬಿಟ್ಟು ಹಂಗೆ ಪೂಜೆ ಮಾಡಿದ್ದೀನಿ ನೋಡಿ. ಸೊ ಗೈಸ್ ನೋಡಿ, ನಮ್ಮ ಅಜ್ಜಿಗೆ ಫ್ರಾಂಕ್ ಮಾಡಬೇಕು ಅಂತಂದು ಪ್ಲ್ಯಾನ್ ಮಾಡಿಬಿಟ್ಟು ಇದನ್ನು ವೋಟರ್ ಐ ಡಿದು ಕಾರ್ಡ್ ಬಂದಿತ್ತು. ಸೊ ಅದಕ್ಕೆ ಅಮೌಂಟ್ ಇಟ್ಬಿಟ್ಟು ಫ್ರಾಂಕ್ ಮಾಡೋಣ ಅಂತಂದು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನೋಡಿ. ವಾಯ್ಸ್ ಓವರ್ ಕೊಡಬೇಕು ಅಂತ, ಯಾಕಂದರೆ ವಾಯ್ಸ್ ಕೊಟ್ಟಿದ್ದೆ, ಬಟ್ ಅಜ್ಜಿ ಓಡಾಡ್ತಿತ್ತಲ್ಲ, ಸೌಂಡಿಗೆ ಅಷ್ಟು ಕೇಳಿಸಿಲ್ಲ, ನಿಧಾನಕ್ಕೆ ಮಾತಾಡಿದ್ದೆ ಅದರಲ್ಲಿ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ನೋಡಿ. ಅಜ್ಜಿ ಬೇರೆ ಈಗ ಊಟ ಮಾಡಲಿಕ್ಕೆ ಅಂತ ಒಳಗಡೆ ಹೋತು ರೂಮಲ್ಲಿ. ನಾನು ಮಾತಾಡ್ತಿದ್ದೀನಿ ಬೇರೆ, ಸೌಂಡ್ ಕೇಳಿಸುತ್ತೆ ಅಂತಂದು ಮತ್ತೆ ಸುಮ್ಮನಾಗ್ಬಿಟ್ಟೆ. ಅದಕ್ಕೆ ಅಜ್ಜಿ ಫ್ರಾಂಕ್ ಮಾಡೋಣ ಅಂತಂದು. ಇದು ಫಸ್ಟ್ನೇ ಫ್ರಾಂಕ್ ವಿಡಿಯೋ. ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ, ಮರೀದಲ್ಲೇ ಕಮೆಂಟ್ ಮಾಡಿ. ಹಾಗೆ ನೋಡಿ, 1,000 ರೂಪಾಯಿ ಮತ್ತು ಕಾರ್ಡು ಎಲ್ಲ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಿದ್ದೀನಿ. ಆಲ್ರೆಡಿ ಇದು ಮುಂಚೆಲೇ ಬಂದಿತ್ತು, ನಾನು ಓಪನ್ ಮಾಡಿ ನೋಡಿದ್ದೆ. ಬಟ್ ಈಗ ಫ್ರಾಂಕ್ ಮಾಡಲಿಕ್ಕೆ ಅಂತಂದು ಮತ್ತೆ ಗಮ್ ಹಾಕ್ಬಿಟ್ಟು ಅಂಟಾಕ್ತಾಯಿದ್ದೀನಿ, ಅದರೊಳಗಡೆ ಏನೇ ಇಟ್ಬಿಟ್ಟು. ನಮ್ಮ ಮನೆಯವ್ರು ಬೇರೆ ಹೊಲ್ದ ಹತ್ರ ಹೋದ್ರು, ಸಂಜೆ ಬಂದಾಗ ಮಾಡೋಣ ಅಂತಂದು ಎತ್ತಿಡ್ತಾಯಿದ್ದೀನಿ. ಇವಾಗೆಲ್ಲ ಬರ್ಕೊಂಡು ಹೋಗ್ತಾವ್ರಲ್ಲ ಜೇ. ಅವತ್ತು ಆಲೇ ಫಸ್ಟ್ಗೆ ಬರ್ಕೊಂಡಿದ್ವಲ್ಲ, ಅವು ಕಾರ್ಡ್ಗಳು ಬರ್ತಾವೆ, ಎಲೆಕ್ಷನ್ ಕಾರ್ಡ್ಗಳು. ಮುಂಚೆನೆ ಬರೀ ಬ್ಲಾಕ್ ಇತ್ತಲ್ಲ. ಈಗ ಅದಕ್ಕೆ ಕಲರ್ ಫೋಟೋ ಮಾಮೂಲಿ ನಮ್ಮವ್ ಬಂದಿದ್ವಲ್ಲ, ಕಲರು ಆಗ ಆ ಥರ ಕಳಿಸ್ತಾವ್ರಿ. ನಿನ್ನ ಹೆಸರು ಮತ್ತು ತಾತನ ಹೆಸರು ಐತಪ್ಪ ಇದ್ರಾಗೆ. ನಿಂದು ತಾತಂದು ಇಬ್ರದ್ದು ಬಂದೈತೆ. ಸಾಯಂಕಾಲ ನೋಡ್ಕೊಂಡು ಬಿಚ್ಚಿ.
ಸೊ ಗೈಸ್ ಏನಂದರೆ ನಮ್ಮ ಅಜ್ಜಿಗೆ ಫ್ರಾಂಕ್ ಮಾಡೋಣ ಅಂತಂದು ಐಡಿಯಾ ಮಾಡಿದೆ. ಅದೇ ಇವಾಗೆಲ್ಲ ಹೊಸ್ದಾಗಿ ಊಟ ರೆಡಿಗಳು ಬರ್ತಾ ಇದ್ದಾವಲ್ವ, ಅದಕ್ಕೆ ಅದರಲ್ಲಿ ನಾನು ಮುಂಚೆಲೇ ಓಪನ್ ಮಾಡಿದ್ದೆ. ತುಂಬ ದಿನ ಆಯಿತು ಆಲ್ರೆಡಿ ಅದು ಬಂದು, ಮುಂಚೆಲೇ ಓಪನ್ ಮಾಡಿದ್ನಲ್ಲ, ಅದಕ್ಕೀಗ ಎರಡಕ್ಕೂ ಅಜ್ಜಿದು ತಾತಂದು ಇಬ್ಬರದು ಬಂದಿದೆ. ಎರಡಕ್ಕೂ 1,000 ಇಟ್ಬಿಟ್ಟು ಅಜ್ಜಿಗೆ ಫ್ರಾಂಕ್ ಮಾಡೋಣ. ಇದನ್ನು ಮೋದಿ ಅವ್ರು ಕಳಿಸಿರೋದು. ಸೊ ಅವರಿಗೆ ವೋಟ್ ಹಾಕ್ಬೇಕಂತೆ. ಹಾಕಿದ್ರೆ ಇನ್ನೂ ಅದು ಇದು ಎಲ್ಲ ಸೌಲಭ್ಯಗಳು ಜಾಸ್ತಿ ಮಾಡ್ತಾರಂತೆ ಅಂತಂದು ಫ್ರಾಂಕ್ ಮಾಡೋಣ ಅಂತಂದು ಅಂದ್ಕೊಂಡೆ. ನಮ್ಮ ಮನೆಯವ್ರು ನೋಡಿದ್ರು ಹೊಲ್ದ ಹತ್ರ ಹೊರಟೇ ಬಿಟ್ಟರು, ಊಟ ಮಾಡಿಕೊಂಡು ಇರಲಿಲ್ಲ. ಅವ್ರ ಕೆಲಸ ಐತೆ ಅಂತಂದು. ಮತ್ತು ಐಟಮ್ ಲಿಸ್ಟ್ ಬೇರೆ ಕೊಟ್ಟಿದ್ದೀನಿ, ಐಟಮ್ ತರೋಕ್ಕೆ ಬೇರೆ ಹೋಗಬೇಕು. ಲೈನಿಂಗು ಎಲ್ಲ ಸ್ವಲ್ಪ ಲೈನಿಂಗೆಲ್ಲ ಥರವಿದ್ವು, ಅವು ಎಲ್ಲ ತರಬೇಕು, ಟೈಮ್ ಆಗುತ್ತೆ, ನಾನು ಹೋಗ್ತೀನಿ ಅಂತಂದು ಹೊಲ್ದ ಹತ್ರ ಹೋದ್ರು. ನೀನು ಮಾಡ್ಕ ಅಂತಂದು. ಅದೇನಂದರೆ ನಾನು ಒಬ್ಬಳೇ ಇದ್ದರೆ ಅಷ್ಟು ಚೆನ್ನಾಗಿ ಬರೋಲ್ಲ. ನಮ್ಮ ಮನೆಯವರು ಇದ್ದರೆ ಸ್ವಲ್ಪ ಅವ್ರು ಎತ್ಕೊಡ್ತಾರೆ, ಅವು ನಮ್ಮ ಹಂಗೆ ಹಿಂಗೆ ಅಂತಂದು. ಅದಕ್ಕೆ ನಮ್ಮ ಮನೆಯವ್ರು ಬರಲಿ ಅಂತಂದು ಹಂಗೆ ಇಟ್ಬಿಟ್ಟು ಬಂದೆ. ನಮ್ಮ ಅಜ್ಜಿ ಕರೆಕ್ಟಾಗಿ ಪ್ಯಾಕ್ ಮಾಡೋ ಟೈಮಾಗೆ ಯಾವ ಕಾರ್ಡು ಅಂದ್ಬಿಟ್ಟು ನೋಡಲಿಲ್ಲ. ಒಟ್ಟಿನಲ್ಲಿ ಯಾವ ಕಾರ್ಡೇ ಬಂದಿರೋದು ಅಂತು. ಅಂದರೆ ನಮ್ಮ ಮನೆಯವ್ರಿಗೆ ಹೇಳಿನಲ್ಲ, ಬರ್ರಿ ಇಲ್ಲಿ ಕಾರ್ಡ್ ಬಂದಿದ್ದಾವೆ ಅಂತಂದು ಒಳಗೆ ಕರೆದೆ. ಅದಕ್ಕೆ ನಮ್ಮ ಅಜ್ಜಿ ಯಾವ ಕಾರ್ಡ್ ಬಂದಿರೋದು ಅಂತಂದು ಊಟ ಮಾಡ್ಬೇಕಾದ್ರೆ ರೂಮಲ್ಲಿ ಇದ್ನಲ್ಲ, ಒಳಗಡೆ ಹೋಗ್ಬೇಕಾದ್ರೆ ಯಾವ ಕಾರ್ಡ್ ಬಂದಿರೋದು ಅಂತು. ಹಿಂಗೆ ವೋಟರ್ ಐ ಡಿ ಬಂದೈತೆ, ನಿಂದು ತಾತಂದು ಬಂದಿರೋದು, ನಮ್ಮವು ಯಾವ ಬಂದಿಲ್ಲ ಅಂತ ಸುಮ್ಮನೆ ಹಂಗೆ ಹೇಳಿದ್ದೀನಿ. ಈಗ ಆ ಪ್ರಾಂಕ್ನ ನೈಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೈಟ್ ಕಂಟಿನ್ಯೂ ಆಗುತ್ತೆ ಆ ಪ್ರಾಂಕ್, ಹಂಗೆ ನೋಡ್ತಾ ಇರಿ. ವಿಡಿಯೋ ಯಾರಾದರೂ ನನ್ನ ವಿಡಿಯೋ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರಾಂಕು. ಯಾವ ಥರ ಮಾಡ್ತೀನಿ ಅನ್ನೋದು ಫಸ್ಟ್ನೇ ಫ್ರಾಂಕು ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಯಾವ ಥರ ಮಾಡೋದು ಬರುತ್ತೆ ಅಂತ. ಏನಂದರೆ ತುಂಬ ಕಂಟೆಂಟ್ ಎಲ್ಲ ಕ್ರಿಯೇಟ್ ಮಾಡ್ತೀನಿ, ಬಟ್ ನಮ್ಮ ಮನೆಯವರು ಮತ್ತು ಅಜ್ಜಿ ಎಲ್ಲರೂ ಇದ್ದರೆ ಚೆಂದ. ಆ ಕಂಟೆಂಟ್ ಯಾವುದೇ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿದ್ರು ಮನೇಲಿ ಎಲ್ಲರೂ ಇದ್ದರೆ ಅದು ಚೆನ್ನಾಗಿ ಬರುತ್ತೆ. ನಾನು ಒಬ್ಬಳೇ ಆದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೆ ಇವಾಗ ಹೆಂಗಿದ್ರು ರೇಷ್ಮೆ ಕೆಲಸ ಮುಗೀತು. ಮಧ್ಯಾಹ್ನ ಟೈಮ್ ಹೆಂಗಿದ್ರು ಮನೆಯವ್ರು ಬಂದೇ ಬರ್ತಾರೆ. ಆ ಟೈಮಲ್ಲಿ ಅಜ್ಜಿ ಎಲ್ಲ ಮನೆಯಾಗಿದ್ದಾಗ ಅಂಥ ಟೈಮಲ್ಲಿ ಫ್ರಾಂಕ್ ಆಗಲಿ ಯಾವುದೇ ಕಂಟೆಂಟ್ ಆಗಲಿ ಮಾಡಲಿಕ್ಕೆ ಸರಿ ಹೋಗುತ್ತೆ ಅಂತಂದು ಐಡಿಯಾ ಮಾಡ್ಕೊಂಡಿದ್ದೀನಿ. ಆದರೆ ಅವ್ರಿಗೆ ಹೊಲ್ದ ಹತ್ರ ಕೆಲಸ ಇದ್ದರೆ ನಾನು ಮಾಡಲಿಕ್ಕಾಗಲ್ಲ. ಯಾಕಂದರೆ ಅವ್ರಿಗೆ ಬಂದರೆ ಊಟ ಮಾಡಲಿಕ್ಕೂ ಅವರಿಗೆ ಟೈಮ್ ಸಿಗೋಲ್ಲ, ಅಷ್ಟು ಕೆಲಸಗಳಿರ್ತವೆ. ಹೊರಟು ಬಿಡ್ತಾರೆ, ಊಟ ಮಾಡ್ಕೊಂಡು ಹೊರಟು ಬಿಡ್ತಾರೆ. ಅದಕ್ಕೆ ಈಗ ಹೆಂಗಿದ್ರು ರೇಷ್ಮೆ ಕೆಲಸ ಇಲ್ವಲ್ಲ, ಸ್ವಲ್ಪ ಫ್ರೀ ಇದ್ದಾರೆ ಅಂತಂದು. ಆಮೇಲೆ ಅಡಿಕೆ ಕೆಲಸ ಸ್ಟಾರ್ಟ್ ಆಗುತ್ತೆ. ಅಡಿಕೆ ಕೆಲಸ ಬಂದಾಗ ಹಂಗೆ ರಿಸ್ಕ್ ಆಗುತ್ತೆ. ಈಗಲೇ ಮಾಡೋಣ ಅಂತಂದು ರೆಡಿ ಮಾಡ್ತಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಫ್ರಾಂಕ್ ಅಂತಂದು. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗೆ ಅಂದರೆ ನಾನು ಯಾವ ಥರ ಇನ್ನು ಮುಂದೆ ಕಂಟಿನ್ಯೂ ಮಾಡಬೇಕು ವಿಡಿಯೋಗಳು, ಯಾವ ಥರ ವಿಡಿಯೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದನ್ನ ಒಂದು ಕಮೆಂಟ್ ಹಾಕಿ. ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಜ್ಜಿ ಬಾಯ್ ತೋರಿಸ್ತೀನಿ ಎಂತ ಕಾರ್ಡ್ ಬಂದವೆ. ಅಜ್ಜಿ ಕುಕ್ಕಂತೈತಿಲ್ಲ, ಅಜ್ಜಿ ನೋಡೋದು ಬೇಡವೇನಾ? ಇಲ್ಲ ಅಜ್ಜಿ ಕುಕ್ಕಂತೈತೆ ಅತ್ತಾಗ. ಇದು ತಾಕಂದು ಇದ್ವರ ನೀನು, ಇದು ಇದು ನಿಂದು, ಇದು ತಾಕಂದು ಓಪನ್ ಮಾಡಬೇಕು. ಗಡ್ಸು ಥರ ಇದೆ ಅಜಯ್, ಅದು ಸುಮ್ಮನೆ ಇದಾಕವ್ರು ಅಷ್ಟೇ. ನೀನೊಳ್ಳೆ ಗಡಿಸ್ರದ್ದು ಅಂದ್ರೆ ಅದ್ರ ಮೇಲೆ ಅದೇ ಮತ್ತೆ ತಂದ್ಕೊಂಡೆ. ಇಲ್ಲ ಹೆಸರೈತೆ ನೋಡು ರಂಗಯ್ಯ, ಇದು ಸಣ್ಣ ರಂಗಮ್ಮ. ಓಪನ್ ಮಾಡ್ತೀನಿ ತಡಿ. ಇದು ಅಜ್ಜಿದ ನೋಡ್ತೀನಿ ತಡಿ ಫಸ್ಟ್ ಇದ್ರಾಗ ಹೋಯ್ತಾ ಏನೋ ಅಂತ. ಹೋಗ ಸೈಡ್ ನೀನು ಇದಕ್ಕೆ ಬರೈತಾ ಕಣ. ಈಗ ಪೇಪರ್ ಅರಿತಿರೋದು, ಪೇಪರ್ ಈಗ ಅರಿತಿದ್ದೀನಿ ನಾನು. ಇನ್ನೊಂದು ನೋಡಿಸ್ತಾರೆ ನನಗೆ. ಕಾರ್ಡ್ ಬಂದೈತಲ್ಲ
ಅಲ್ಲ ಜೀ ಇದೆಲ್ಲ ಎಲೆಕ್ಷನ್ ಈಗ ನಡೀತಾ ಐತೆ ಅವಳು ತಡಿ ನೋಡ್ತೀನಿ ಇದ್ರಾಗ ಗೊತ್ತಾಗ್ತದೆ. ನೋಡಲಿ ಏನು ಗೊತ್ತಾ, ಈಗ ಮೋದಿ ಓಟ್ ಹಾಕ್ಬೇಕು ಅಂತಂದು ಎಲ್ಲ ಇದು ಮಾಡ್ತಾವ್ರಿ. ಅದಕ್ಕೆ ದುಡ್ಡಿಕ್ಕವ್ರು ಅಷ್ಟೇ. 1,000 ರೂಪಾಯಿ ಕೊಡೋದು, ಒಂದು 5,000 ರೂಪಾಯಿ ಇಕ್ಕದ್ಬಿಟ್ಟು ನೋಡ್ತೀನಿ ಏನು. ಸೊ ನೋಡಿ, ಸ್ಲಿಪ್ ತೆಗೆದುಬಿಟ್ಟು ಓದೋ ಥರ ಅದರಲ್ಲೇನೋ ಬರೆದು ಕಳಿಸಿದ್ದಾರೆ, ಈ ಥರನೇ ಎಲ್ಲ ಬರೆದಿದ್ದಾರೆ ಅನ್ನೋ ಥರ ಓದ್ತಾ ಇದ್ದೀನಿ. ಸುಮ್ಮನೆ ಅಷ್ಟೇ ನಮ್ಮ ಅಜ್ಜಿಗೆ ನಂಬ್ಸೋಕ್ಕೆ ಅಂತಂದು ಓದ್ತಾ ಇರೋದು ಅಷ್ಟೇ. ಆಲ್ರೆಡಿ ನಮ್ಮ ಅಜ್ಜಿ ನಂಬೋಗ್ಬಿಟ್ಟೈತೆ. ಕಾರ್ಡ್ ಕೊಟ್ಟವ್ರೆ, ಕಾರ್ಡ್ ಜೊತೆ ಅಮೌಂಟ್ ಇಕ್ಕಿದ್ದಾರೆ ಅಂತ ಹೇಳಿದ್ಕೆ ಹೌದೇ ಹಂಗೆ ಅಂತಂದೆಲ್ಲ ನಂಬಿಟ್ಟೈತೆ. ಇದು ಓಲ್ಡ್ ಫಂಕ್ಷನ್ ಓದಿದ್ದಲ್ಲ, ಓಲ್ಡ್ ಫಂಕ್ಷನ್ ಇದು 1,000 ಓದಿದ್ದಲ್ಲ, ಈಗ 3,000 ಮಾಡ್ತಾರೆ ಬಂದು. 3,000 ಇನ್ನೇನಿಲ್ಲ ಬಿಡು ವರ್ಷಕ್ಕೆ. ಎಷ್ಟು ಬದುಕತ್ತೆ ದುಡ್ಡು. ಇದು ಗೃಹಲಕ್ಷ್ಮಿದು ಜಾಸ್ತಿ ಮಾಡ್ತಾರಂತೆ, 5,000 ಮಾಡ್ತಾರಂತ ಅದನ್ನ. ಅದಕ್ಕೆ ಆಮೇಲೆ ಯಾರಿಗೂ ಹೇಳ್ಬೇಡ, ಇದನ್ನ ಯಾರಿಗೂ ಹೇಳಂಗಿಲ್ಲ ನೀನು. ನನಗೆ ನೋಡಿ ತಾತ ಕಳ್ಸೋ ದುಡ್ಡ ಅಂತಂದು ಸೀಕ್ರೆಟ್ ಆಗಿರ್ಬೇಕು ಅಂತಂದು ಅವ್ರು ಹಿಂಗೆ ಇಕ್ಕಿ ಕಳ್ಸೋದು. ನೀನು ರಂಗಕಯ್ಯ ನೀನು ಗೊತ್ತೇ, ನಿಂಗೇನಾದ್ರು ಕಳ್ಸಿದ್ರೆ ಆ ಅಜ್ಜಿ ತಕ್ಕ ಹೋಗಿ ಹೇಳಿ ಆಮೇಲೆ ನೀವು ಸಿಗಾಕೊಂಡಿದ್ದಂದ್ರೆ ಇಸ್ಕೊಂಡು ಅದೇ ಹೋಗ್ತಾರೆ, ದುಡ್ಡು ಇಸ್ಕೊಂತಾರೆ. ಗೌರ್ಮೆಂಟ್ನದೇನಿಲ್ಲ ಅವರು, ಇನ್ನು ಬರೋ ಪೆನ್ಷನ್ ಎಲ್ಲ ಕಟ್ ಮಾಡಾಕ್ಬಿಡ್ತಾರೆ. ಯಾರನ್ನ ಹೇಳಿದ್ವಿಲ್ಲ ಉಂಡೆ ಕಟ್ತೀನಿ ಕೊಡು 2,000 ಅಜಯ್. ಮೋದಿ ಕೊಟ್ಟದ್ದೇನು ದುಡ್ಡ ಕೂಡಿ ಕಂದೆ ಅಂತಂದು ನೀನ್ ನಾಳೆ ಕೈ ಹಿಡ್ಕೊಬಿಟ್ಟೆ ಉಂಡೆ ಕಟ್ತೀನಿ ಅಲ್ಲೆಲ್ಲ ತಗೋಬೋದು. ಅಲ್ವಾ ಜೈ, ಉಂಡೆ ಕಾಕಿ ಉಂಡೆ ಕಾಕಿ ಏನ ಬೆಳ್ಳಿದ ಐಟಮ್ ತಗೋಬೋದು ಹೊಸದು. ನಾನು 500 ರೂಪಾಯಿ ಕೊಟ್ಟೆ, ನಿಮ್ಗೆ ಬೇಕು ಅಂದ್ರೆ 500 ರೂಪಾಯಿ ಈಗ ಅಲ್ಲ ಜೈ, ಇಬ್ರಿಗೂ 500 ಕೊಡು. ನೀನು ಇದ್ರೆ ದೇವ್ರ ರೂಮಿಗೆ ಬೆಳ್ಳಿ ದೀಪ ಹಚ್ಚಿ ಉಂಡೆ ಕಾಕ ಕೊಡು. ಅಲ್ಲ ಬೆಳ್ಳಿ ದೀಪ ನಮ್ಮ ಮಾಮೂಲಿ ದೀಪ ಅಂಗಡಿ ತಗೋತೆ, ಅದು ಸಾತಿ ಅಜ್ಜಿ ಬೆಳ್ಳಿ ದೀಪ ಹಚ್ಬೇಕಂತ ಒಳ್ಳೇದಂತ ಗೊತ್ತೇ ನಿಮಗೆ. ಬೆಳ್ಳಿ ದೀಪ ಬೆಳ್ಳಿ ದೀಪ ಕೊಡು, ಉಂಡೆ ಕಾಕ್ತೀನಿ. ಒಳ್ಳೆ ತುಂಬ ಅಜ್ಜಿ ನೋಡಿ ಇದ್ರಲ್ಲಿ ಬರ್ದವ್ರೆ, ನೀವು ತಗೊಂಡಿರೋ ಹಣವನ್ನು ನಿಮ್ಮ ಸೊಸೆಯಂದಿರಿಗೆ ಕೊಡಬೇಕಾಗಿ ಸೊಸೆಯಂದಿರಿಗೆ ಕೊಟ್ಟು ಅವರು ಮನೆಯ ಉಪಯೋಗಕ್ಕೆ ಉಪಯೋಗಿಸುತ್ತಾರೆ. ನೀವು ಇವಾಗೆ ಕಿವನು ಅವರು ಮೋದಿ ತಾತ ಏನ್ ಹೇಳಿದ್ರು ಅಲ್ಲದೆ ಅದ್ರಾಗ ಬರ್ತೈತೆ, ಸೊಸೆಯರಿಗೆ ಕೊಡ್ರಿ, ಅವರು ನಿಮಗೆ ಒಳ್ಳೆ ಹೆಲ್ಪ್ ಮಾಡ್ತಾರೆ ಅಂತ. ನೀನ್ ಒಳ್ಳೆ ನೀನೇ ಇಟ್ಕೊಂಡು ಕುತ್ಕೊಬರ್ರಿ, ಸೊಸೆಯರಿಗೆ ಕೊಡ್ರಿ ಅಂತ ಹಾಕೋರು ಅವರು. ಕೊಡು, ಉಂಡೆ ಹಾಕ್ತೀನಿ. ಬೆಳ್ಳಿದೇನ ಬೇಡ, ನಿನಗ್ ಬೇಡ ಅಂದ್ರೆ ದೇವ್ರ ಬೆಳ್ಳಿ ದಿಕ್ಕಿ ಒಳ್ಳೇದಾಗ್ತೈತಂತ ಗೊತ್ತಾ. ನಾನು ತೋರಿಸಿದ್ದೆ ತಪ್ಪಾತಲ್ಲ. ನಾನ್ ಇದಾಲೆ ಬಂದು ವಾರದ ಮೇಲೆ ಆಯ್ತು, ಮರ್ತೆ ಹೋಗಿದ್ದೀನಿ. ನೀನ್ ರೇಷ್ಮೆ ಹೊತ್ತಕ್ಕೆ ಹೋಗ್ತಿರಲ್ಲ, ನಾನು ಎಂತ ಕೆಲಸ ಮಾಡ್ಕೊಂಡೆ. ನೀನ್ ಕರೆಯಲೇ ಬಿಟ್ಟಿತ್ತು ಕಣದಿ, ನಾ ಮುಂಚೆ ನೋಡ್ಬೇಕಿತ್ತು. ಮುಂಚೆ ಸಿಗ್ತಿದ್ದೆ ನೋಡು. ನೀನು ಬುಜ್ಜಿಕೊಂಡ್ಬಿಟ್ಟಲ್ಲ, ನಾನೇನ ತೋರಿಸ್ತಾ ಇರಲಿಲ್ಲ.
ಕೊಡೋದು ಇನ್ನೊಂದು 500. ಸಾಕಾಡುವಾಗ ಸೇರಿ ಅಜಯ್ ಈಗ ಬಂದು ಸೇರಿಗೆ ಅಲ್ಲ ಅಜಯ್ ನೀನು ಕಥಾ ತುಂಬ ಅಂತೀಯ ಯಾರು ದುಡ್ಡ ಒಂದು ತಾತು ಬಾರಾಜಿಲೆ ಅಜಯ್ ಕೊಡಿಲಿ ತಾತೊಂದು 500 ರೂಪಾಯಿ ಕೊಡಜ್ಜೆ ಕೊಟ್ಟರು ಇನ್ನ ನಿಂದ 1000 ರೂಪಾಯಿ ಇಕ್ಕ ಕೊಡಲ್ಲ ನೋಡಿ ನಾನು ಹೇಳ್ತೀನಿ ತಡಿ ನೋಡಿ ಗೈಸ್ ಮೋದಿ ತಾತ ಕಳ್ಸಿರೋ 2000 ರೂಪಾಯಿ ವಜ್ಜಿ ಕಳ್ಳೈತೆ ನಮಗೆ ಕೊಟ್ಟಿಲ್ಲ ಅವ್ರು ಕಳ್ಸಿರೋದು ಸೊಸೆಯಂದಿರಿಗೆ ಕೊಡ್ರಿ ಅಂತ ಈ ಬಜ್ಜಿ ನೋಡ್ರೆ ನೋಡು ಬಜ್ಜಿ ಕಂಡ್ರೆ ಬರೀ 500 ರೂಪಾಯಿ ಕೊಟ್ಟು ಹ್ಞೂ ಏನು ಮಾಡಕ್ಕೆ ನಿನಗೆ ಏನು ಗೈಸ್ ನೋಡಿ ಅಜ್ಜಿಗೆ ಪ್ರಾಂಕ್ ಮಾಡಿದ್ದೀನಿ ಏನಂದರೆ ಇವಾಗ ನಮ್ಮ ಮನೆಯವ್ರು ಬರ್ತಾರಂತೆ ಹೊರಟಿದ್ದೀನಿ ಬರ್ತಾಯಿದ್ದೀನಿ ಲೈನಿಂಗ್ ತೊಗೊಂಡು ಅಂತ ಹೇಳಿದ್ರು ಬಂದಿದ ತಕ್ಷಣ ಏನಂದರೆ ನಮ್ಮ ಮನೆಯವ್ರಿಗೆ ಗೊತ್ತು ನಾನು ಈ ಥರ ಪ್ರಾಂಕ್ ಮಾಡ್ತಿದ್ದೀನಿ ಅಂತಂದು ಹೇಳ್ಬಿಡ್ತಾರೆ ಬಂದಿದ ತಕ್ಷಣ ಅಜ್ಜಿ ಪಕ್ಕ ಹೇಳ್ತೈತೆ ಆವಾಗ ನಮ್ಮ ಮನೆಯವ್ರು ನಕ್ಬಿಡ್ತಾರೆ ಅವಾಗ ಗೊತ್ತಾಗುತ್ತೆ ಅಂತಂದು ಹೇಳಿದ್ದೀನಿ ಫೋನ್ ಮಾಡಿ ಹೇಳಕ್ಕೆ ಹೋಗ್ಬೇಡ ಅಂತಂದು ಸರಿ ಅಂತಂದು ಈಗ ಬರ್ತಾವ್ರೆ ನಮ್ಮ ಮನೆಯವರು ಹೀಗೆ ನಮ್ಮ ಮನೆಯವ್ರು ಬಂದಮೇಲೆ ನೋಡಿ ಇನ್ನೂ ಕಾಮಿಡಿ ಚೆನ್ನಾಗಿರುತ್ತೆ ಕಂಟಿನ್ಯೂ ಆಗ್ತಿರುತ್ತೆ ವಿಡಿಯೋ ಆ ಥರ ಇತ್ತು ಅನ್ನೋದನ್ನ ಮರೀದಂಗೆ ಕಮೆಂಟ್ ಮಾಡಿ ನೋಡಿದ್ರೆ ಅವ್ರು ಮೊದಲು ನೋಡಿದ್ರೆ ಕೊಡ್ತೀವಿ ತೋರಿಸಿರ್ಲಿಲ್ಲ ತೋರಿಸಿರ್ಲಿಲ್ಲ ಅವ್ರು ನೋಡಿಲ್ಲ ತೋರಿಸಿ ಬರೋದಕ್ಕೆ ಕಾರಣ ಸ್ವಲ್ಪ ಬಿಟ್ಟಿಲ್ಲ ಅದ್ರಿಗೆ ಇತ್ತು 1,000 ರೂಪಾಯಿ ಅಜ್ಜಿನ ನೋಡಿದ್ರೆ ತೋರಿಸಿರ್ಬಿಡು ಅಲ್ಲ ಅಜ್ಜಿ ಅದನ್ನ ಅಜ್ಜಿ ನೋಡು ನಾನು ನೋಡಿ ತಗೊಂಡಿದ್ರೆ ಏನಕ್ಕ ಸುಮ್ಮನೆ ಅಲ್ಲ ಆ ಅಜ್ಜಿಗೆ ಮುಂಚೆಲೇನೆ ನಾನು ನೋಡಿ ತಗೊಂಡಿದ್ರೆ ಸಿಕ್ತಿರ್ಲಿಲ್ಲ ನೋಡಿ ಕೊಡಜ್ಜಿ ಅಂದರೆ 1,000 ಸಿಕ್ತಿರ್ಲಿಲ್ಲ ತೋರಿಸ್ತಿರ್ಬಿಡು ಅವ್ರು ನೋಡಿದ್ರೆ ನೋಡಿಲ್ಲ ತಾತಂದು ಇವಾಗ ಅಜ್ಜಿ ತಗೋಬೇಕು ತಾತಂದು ಕೊಡ್ಬೇಕಲ್ಲೇನಪ್ಪ ಬಿಳಿ ತಗೋಬೇಕಂತೆ ಶಾಸ್ತ್ರ ಕೊಡ್ಬೇಕು ಅಂತ ಹೇಳ್ತಾರೆ ಅಜಯ್ ಅದ್ರಾಗ ಬರ್ದಿಲ್ಲ ಮೋದಿ ಏನಂತ ಹೇಳಿದ್ರು ಸೊಸೆ ಅಂದಿರಿಗೆ ಕೊಡತಕ್ಕದ್ದು ಮನೆ ಸಂಸಾರ ಮೇಂಟೈನ್ ಮಾಡ್ಲಿಕ್ಕೆ ಕೊಡ್ಲಿ ಅಂತ ಹೇಳಿ ಕೊಟ್ಟಿರೋದಲ್ಲಿ ಅಲ್ಲ ಬಿಟ್ಟು ನೋಡಿದ್ರೆ ಮುಂದೆ ಮತ್ತೆ ಬಿಟ್ಕೊಡ್ತಿರ್ಲಿಲ್ಲ ವಿಡಿಯೋ ಮಾಡ್ಕೊಂಡಿದ್ದೀನಿ ತಡಿಕ ಅಜಯ್ ಅವ್ರು ಸ್ವಾಸಂದ್ರಿಗೆ ಕೊಡ್ಬೇಕು ಅಂತ ಹಾಕವ್ರೆ ನೀನು ಕೊಟ್ಟಿರೋದು ಅವ್ರಿಗೆ ವಿಡಿಯೋ ಕಳಿಸ್ತೀನಿ ಅದಕ್ಕೆ ವಿಡಿಯೋ ಮಾಡ್ಕೊಂತಿರೋದು ಬಂದು ಇಸ್ಕೊಂಡು ಹೋಗ್ತಾರೆ ವಾಪಸ್ ಏನಿರ್ಬೋದು ಈ ಸರಿ ನನಗೆ ಓಟ್ ಹಾಕ್ರಿ ಅಂತ ಅದ್ರಾಗ ಬರ್ದೈತೆ ಈ ಸರಿ ಓಟ್ ಹಾಕಿದ್ರೆ ಓಲ್ಡ್ ಪೆನ್ಷನ್ 3,000 ಮಾಡ್ತಾರಂತೆ ಆಮೇಲೆ ಇದು ಬರ್ತೈತಲ್ಲ ಗೃಹಲಕ್ಷ್ಮಿದೆಲ್ಲ 5,000 ಮಾಡ್ತಾರಂತೆ ಅದಕ್ಕೆ ಅವರು ಸೊಸೆಯಂದಿರಿಗೆ ಕೊಡ್ರಿ ಅಂತ ಹಾಕೋರು ಅದ್ರಾಗೆ ಈ ಬಜ್ಜಿ ಬಚ್ಚಿಕೊಂಡ್ ಕೂತೈತೆ ಕೊಡ್ದಂಗೆ ಅಲ್ಲದೆ ತಾತನ್ ಬಚ್ಚಿಕ ಅಲ್ಲಜೆ ಅಜಯ್ ತಾತಂದು ನಿಂದು ಬಚ್ಚಿಕ ತಾತಂದು ಕೊಡು ವಿಡಿಯೋ ನಂಗೆ ನೀನು ಕೊಟ್ಟರೆ ಹಾಕಲ್ಲ ಕೊಡ್ದಿರ ಹಾಕ್ತೀನಿ ನಾನು ಅಷ್ಟೇ ಅವರೆಲ್ಲ ನೋಡ್ತಾರೆ ಅವಾಗ ಕಳಿಸ್ತೀನಿ ನಾನು
ಅಲ್ಲಮ್ಮ ಯಾರು ಕೊಡೋದು ನಿಂಗೆ ಕೊಡ್ತಾರೆ ಗೌರ್ಮೆಂಟ್ ಅಂತ ಯಾರು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ಎಲ್ಲ ಕೊಡ್ತಾರೆ. ಅಪ್ಪ ಸ್ವಾಮಿ ಅವರದ್ರಾಗಿ ಯಾರಿಗೂ ಹೇಳ್ಬೇಡ್ರಿ ಅಂತ ಬರ್ದವ್ರಿ. ಅವನಿಗೆ ಎಲ್ಲರೂ ಟಾ ಮಾಡ್ಕೊಬತ್ತಾರೆ ಊರಾಗೆ. ದುಡ್ಡು ಕೊಟ್ಟರೆ ಏನ್ ಗೊತ್ತಾ, ವಯಸ್ಸಾಗಿರೋರಿಗೆ ಕುಕ್ಕನ್ ಊಟ ಮಾಡ್ಲಿ ಅಂತ ಖರ್ಚು ಆ ಖರ್ಚು ಈ ಖರ್ಚು ಬೇಕಲ್ಲ ದುಡ್ಡು. ಕುಕ್ಕರ್ ನೋಡಿದ್ರೆ ಅವ್ರು ತೋರಿಸ್ತಿದ್ರು, ಈಗ ಮುಂದೆ ದೇವದಲ್ಲಿ ತೋರಿಸ್ತಿದ್ರ 15 ಮಿನಿಟ್ ಕೊಡ್ತಿದ್ರು. ಹತ್ತನೇ ಇಲ್ಲ ಅಂತ ಮತ್ತೆ ಪೂಜೆ ಮನೆ ನುಂಗಾಕ ದುಡ್ಡಲ್ಲ. ನನಗೆ ತೋರಿಸಿ ಬರೋದಕ್ಕೆ ಅಜಯ್, ಈಗ ಅವರು ನೀನು ದುಡ್ದಿರೋದಲ್ಲ ಗೌರ್ಮೆಂಟ್ನಾಗ ಕೊಟ್ಟಿರೋದು ತಾನೇ. ಬೆಳ್ಳಿದು ದೀಪ ತಾಂತೀನಿ ಕೊಟ್ರೆ ತಾನೆ ನೀನು ಉಂಡಿ ತುಂಬಿರೋದು ಬರೋ ಕಾಯನು. ಶಾಸ್ತ್ರ ಕೊಡಲಿ ಅಂತ ಹೇಳಿದ್ರೆ ಸುಮ್ಮನೆ ಹೇಳ್ತಾರೆ ಯಾರಿಗೆ ಗೊತ್ತ ಸೇರಿಸಿ ಬಂದಿರೋದು ಹಂಗಲ್ಲ. ಅಜ್ಜಿದು ಕಾರ್ಡ್ ಬಂದೈತೆ, ಅಜ್ಜಿದಕ್ಕೆ 1000 ರೂಪಾಯಿ ಬಂದೈತೆ. ತಾತಂದು ಎಲೆಕ್ಷನ್ ಕಾರ್ಡ್ ಬಂದೈತೆ, ತಾತಂದ್ರಕ್ಕೆ 1000 ರೂಪಾಯಿ ಬಂದೈತೆ. ಅದಕ್ಕೆ ಹೇಳ್ತಿದ್ದದ್ದು ಅಜ್ಜಿ ನಮಗೆ ಬಂದಿರೋದದು, ನಾವೇ ಇಕ್ಕಬೇಕು ಅಂತ. ನಾನು ಅತ್ತಿಗೆ ಹೇಳ್ತಿದ್ದೀನಿ ಬೆಳ್ಳಿ ದೀಪ ತಗೊಂತೀನಿ ಎದುರಾಕಿ ಕೊಡು ಅಂತ. ಗೌರ್ಮೆಂಟ್ನ ಥರ ಕೊಟ್ಟಿರೋದು. ಹ್ಞೂ, ಬೆಳ್ಳಿ ದೀಪ ತಗೊಂತೀವಿ. ಏ ಪಾಪ ಎಲ್ಲ ಮತ್ತೆ ದುಡ್ಡು ತಿನ್ಬದಿಲ್ಲ ಅಂತಾರೆ. ನೀನು ಅಜಯ್, ಇದು ಫ್ರಾಂಕು ಸರಿನಾ? ಅದ್ರ ದುಡ್ಡಿಕ್ಕಿದ್ದು ನಾನೇ ಕೊಡು. ಸುಮ್ಮನೆ ಕುತ್ಕೊಳ್ಳ, ಏನೋ ಮಾತಾಡ್ತೀಯ. ಅವ್ರು ಹೇಳ್ತಾಳೆ ನೀನು ಕೇಳ್ತೀನಿ, ಹೋಗ ಸುಮ್ಮನೆ. ಅಜಯ್, ನನಗೆ ಗೊತ್ತಿತ್ತು, ನನಗೆ ಗೊತ್ತಿತ್ತಿದ. ಅಜಯ್ ಅಜಯ್ ನಿಮಿಷ ಕುಕ್ಕಲ್ಲಿ ಹೇಳ್ತೀನಿ ಈಗ. ಅಜಯ್ ಕುಕ್ಕಲ್ಲಿ ಹೇಳ್ತೀನಿ ಈಗ. ಅಜಯ್ ಇವ ಜಾಲ ಇಸ್ಕೊಂತಾರಂತ ಎದಾಳ್ತಪ್ಪ. ಏನ್ ನಾಟಕ ಮಾಡ್ತೀರಾ ಮಣಿ? ಅದು ವಿಡಿಯೋ ಟ್ರ್ಯಾಕ್ ಮಾಡ್ತಿರೋದು ನಾನು ನೋಡಿದೆ. ನಂಗೆ ಹೇಳ್ಬಿಡೋದಿತ್ತು, ನಾನು ಸುಮ್ಮನೆ ಬಂದೆ. ಅದಕ್ಕೆ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಿಮಗೆ. ಅಜಯ್, ನಾನು ಇಕ್ಕಿರೋದು ದುಡ್ಡು ಅದಕ್ಕೆ. ಯಾರ ಸರ್ಕಾರದ ನೀವು ಕೊಡ್ತಾ ಇದ್ದೀನಿ, ಯಾರ ಸುಮ್ಮನೆ ಏ ನಮ್ಮ ನಾನು ನೋಡ್ಕೊಂಡು ನೀನು ಬಾಡಿ ಮಾಡ್ಬೇಡಪ್ಪ ನೀನು. ಆ ವಿಡಿಯೋ ತೋರಿಸಿ ಹೇಳ್ತೀನಿ. ಯಪ್ಪ, ನಾನು ಇಕ್ಬೇಕಾದ್ರೆ ವಿಡಿಯೋ ಮಾಡಿಲ್ಲ ಅಂದ್ರೆ ಪಕ್ಕ ಅಜ್ಜಿ ಕೊಡ್ತೇನೆ. ಈಗ ವಿಡಿಯೋ ತೋರಿಸಿ ನೋಡಿ ಗೊತ್ತಾಗುತ್ತೆ. ಅಲ್ಲ ಅವಜ್ಜಿ ನಾನು ಅದಕ್ಕೆ ವಿಡಿಯೋ ಮಾಡ್ಕೊಂಡಿದ್ದು ನಂಬಲ್ಲ ಅವಜ್ಜಿ. ವಿಡಿಯೋ ಮಾಡಿದ್ದೇನು? ವಿಡಿಯೋ ತೋರಿಸಿ ನೋಡಿ ಕಡೆಗೆ ಈಗ ಇಕ್ಬೇಕಾರೆ ಯಾರು ಇಕ್ಕವ್ರು ಎತ್ತಮ್ಮ ನೋಡಿ ತೋರಿಸೋದು. ಯಾರು ಇರ್ತಾರ ಅಜಯ್, ನಾನೇ ಇಕ್ಕಿರೋದು ಅದಕ್ಕೆ. ಅದೆಲ್ಲ ಸಿಕ್ಕಿತ್ತು ನೀವು ವಿಡಿಯೋ ನೋಡಿ ಕವರ್ ಮಾಡ್ಕೊಂಡಿಲ್ಲ. ವಿಡಿಯೋ ನೋಡ ಒಂದು ಕಡೆಗೆ ಇಕ್ಕಿ ಓಪನ್ ಮಾಡಿದ್ವಿ, ಹಂಗೆ ಅಂತ ಕೊಟ್ಟಿರೋದು. ಕವರ್ ಇನ್ನೂ ಹೊಡೆದೇ ಇರಲಿಲ್ಲ. ಏ ವಿಡಿಯೋ ತೋರಿಸ್ಕೊ. ಈ ಅಮ್ಮ ತೋರಿಸಿ ವಿಡಿಯೋಗ ತೋರಿಸ್ತಿದ್ದೆ. ನಾನು ಪೂಜೆ ಮೇಲೆ ಮಾಡ್ಬಿಟ್ಟಿದ್ರಿ. ಅಜ್ಜಿಗೆ ಇವಾಗ ಬೇಜಾರಾಗೋಗ್ಬಿಡ್ತು. ಟ್ರ್ಯಾಕ್ ಮಾಡಕ್ಕೆ ಆ ದುಡ್ಡು ನಿಂದೆ, ಎಲ್ಲ ನಿಂದೆ ಸುಂದರು. ಅಜಯ್, ವಿಡಿಯೋ ಮಾಡಕ್ಕೆ ನಾನು ಯೂಟ್ಯೂಬ್ ಮಾಡ್ತೀನಲ್ಲ, ಅದಕ್ಕೆ ನಿಂಗೆ ಹಿಂಗೆ ಹೇಳಿ ಫ್ರಾಂಕ್ ಮಾಡಕ್ಕೆ ನೀನು ಏನು ಹೇಳ್ತೀಯ ಅಂತ ನೋಡಕ್ಕೆ. ನೀನು ನಂಬಿಟ್ಟಿದ್ಯಲ್ಲ ನಿನ್ನ ಪಕ್ಕ ಫ್ರಾಂಕ್ ಮಾಡ್ಬೋದು ಅಜ್ಜಿದ. ಫ್ರಾಂಕ್ ಆಗೋಗ್ತೈತೆ. ಆದ್ರೂ ಕೇಳು, ನನ್ನಂತ ತಟ್ಟಿ ಯಾರು ಇಲ್ಲ. ಹಂಗೆ ಅಲ್ಬಳಿಗೆ ಐತಿ ಅಂತಾರಲ್ಲ. ವಿಡಿಯೋ ತೋರಿಸಿ ನೋಡಿ. ನಾನು ಓಪನ್ ಮಾಡಿ ಹಂಗೆ ನೀನು ಹೇಳ್ದಲ್ಲ, ಗೊತ್ತಾಗಲ್ಲ ಹಂಗೆ ಕೊಡೋವು, ಏನು ಗಮ್ಮಿ ನೆಟ್ಟಾಕ್ ಬೇಡ ಅಂತಲ್ಲ. ನನಗೆ ಗೊತ್ತಿತ್ತು ಇವಜ್ಜು ಓಪನ್ ಮಾಡಿ ಹಂಗೆ ಕೊಟ್ರೆ ನಂಬಲ್ಲ ಅಂತ, ಅದಕ್ಕೆ ಗಮ್ಮಟ್ ಆಗ್ತಿತ್ತು. ಗೊತ್ತಿತ್ತು ಕಣ್ಮೆ, ನಾನು ಫಸ್ಟ್ ಹೇಳ್ದೆ ನೀವು ಫಸ್ಟ್ಗೆ ಹೇಳ್ದ, ನಾನು
ನಾನು ಬಿಚ್ಚುತ್ತಿರ್ಬೇಕಾದ್ರೆ ಮಮ್ಮಿ ಗೌರ್ಮೆಂಟ್ ದುಡ್ಡಿಗೆ ಕೊಡ್ತಾರೆ ನಿಂಗೆ ಸಪ್ರೇಟ್ ಆಗಿ ನಮ್ಗೆ ಗೊತ್ತಿತ್ತು ಹೇಳಿ ಇವ್ರದ್ದು ನಾಟಕ ಅದ್ ನಾಟಕನ ಪ್ರಾಕೊಂಬದಿಂದ ಅದಕ್ಕೆ ನೋಡೋ ಪ್ರಾಕಿಂಗ್ಗೆ ಅದೇ ಫ್ರಾಂಕ್ ಅಂದ್ರೆ ಹಂಗೆ ಮತ್ತೀಗ ಓಲಾಗಿರ್ತೀಯ ನೀನೀಗ ನಾನು ಹೇಳ್ದೆ ನೀನು ಫಸ್ಟ್ ದುಡ್ಡಿ ನಾನು ಬಿಚ್ಚಬೇಕಾದ್ರೆ ಹೇಳ್ದ ಮಮ್ಮಿ ಅದು ಸುಳ್ಳು ನೀನೇ ಇಕ್ಕಿ ಗಮ್ಮಂಟ್ ಹಾಕಿದ್ಯಾ ಅಂತ ಅವಾಗ ಅಜ್ಜಿಗೆ ಅರ್ಥ ಆಗಿಲ್ಲ ಬಂದ್ಬಿಟ್ಟು ಯಾರು ಕೊಡಜ್ಜಿ ಅಂದ್ರೂ ಕೊಡ್ತಿಲ್ಲ ಬಜ್ಜಿಗಾಗ್ಬಿಟ್ಟೈತೆ ಅದೇನ್ ಕೊಟ್ಟಿರೋದು ಏನ್ ಕೇಳಿ ನಿಂಗೆ ATM ಕಾರ್ಡ್ ಅದು ಅದದು ATM ಅಲ್ಲ ಇವ್ರದ್ದು ವೋಟರ್ ಲಿಸ್ಟ್ ವೋಟರ್ ಐಡಿ ಐಡೆಂಟಿ ಕಾರ್ಡ್ ಕೊಟ್ಟಿರೋದು ಅದನ್ನ ಅದು ಗೊತ್ತು ಅದು ಓಟ್ ಹಾಕೋದಕ್ಕೆ ವೋಟ್ ಹಾಕೋದಕ್ಕೆ ಅದು ಐಡೆಂಟಿ ಕಾರ್ಡ್ ಕೊಟ್ಟಿರೋದು ನಿನ್ಗೆ ಕಾರ್ಡಿಗೆ ಅದು ಅಜಯ್ ಇದು ಮುಂಚೆಲೆ ಬ್ಲಾಕ್ ಬರೋದಲ್ಲ ಫೋಟೋ ನಿಂದು ವೋಟರ್ ಐಡಿ ಕಾರ್ಡ್ಗೆ ಬ್ಲಾಕ್ ಇದ್ರೆ ಯಾರು ಜನ ಕಂಡಿಡಿಯಲ್ಲ ಅಂತಂದು ಈಗ ಕಲರ್ ಫೋಟೋ ಹಾಕಿ ಕೊಡ್ತಾವ್ರೆ ಅದು ತೋರಿಸ್ತಿದೆ ನೀನು ವೋಟ್ ಹಾಕ್ಬೋದು ನೀನು ಹೆಂಗಿದ್ರು ಇದು ಪಕ್ಕ ಪ್ಲಾನ್ ಮಾಡ್ಬೋದು ಅಜ್ಜಿ ಪಕ್ಕ ಫ್ರಾಂಕ್ ಆಗ್ತೈತೆ ನೀನ್ ದುಡ್ಡು ಕೊಟ್ಟಬೇಕಿನ್ನ ಅವ್ರಿಗೆ ಫ್ರಾಂಕ್ ಆಗ್ತೈತೆ ಅಂತಂದು ನಾನು ಸುಮ್ಮನೆ ಯಾರು ಹೇಳ್ಕೊಬೇಡ ರಂಗ ಹೇಳ್ಕೊಬೇಡ ಅವ್ರು ಹೇಳ್ಕೊಬೇಡ ನೀನ್ ನಂಬಲ್ವಲ್ಲ ಇಲ್ಲಾಂದ್ರೆ ಅದಕ್ಕೆ ಹೇಳಿದ್ದಕ್ಕೆ ಅದ ಹೆಂಗೆ ಗೊತ್ತಿಲ್ಲ ಅವಜಿಗೆ ಪಕ್ಕ ಅದಕ್ಕೆ ಓಪನ್ ಮಾಡಿರೋದು ನಾನು ಅದೆಲ್ಲ ಇಕ್ಕಿದ್ ವಿಡಿಯೋ ಮಾಡ್ಕೊಂಡು ತೋರಿಸಿಲ್ಲ ಅಂದ್ರೆ ನಂಬ್ತಿರ್ಲಿಲ್ಲ ದುಡ್ಡು ಯಾರು ಸುಮ್ಮನೆ ಇರ್ತಾರೆ ನಿಂಗೆ ಸುಮ್ಮನೆ ಯಾರಿರ್ತಾರೆ ದುಡ್ಡ ಯಾರನ್ನ ಕೇಳ್ಕೊಬ್ರು ವಯಸ್ಸಾಗಿದ್ರೆ ದುಡ್ಡು ಎಷ್ಟು ಕೊಟ್ಟರು ಕೊಟ್ಟು ಕೇಳೋ ಯಾವ್ದು ಅಂತಾರೆ ಸುಮ್ಮನೆ ಕುಡಿಸ್ಬೇಡ ಯಾರು ಹೇಳ್ಕೊಡ್ತಾರೆ ಥರ ಯಾಕೆ ಬೇಕಾಗಿತ್ತು ಟ್ರಾಕ್ ಮಾಡಕ್ ನಿನ್ನ ಕೂಲ್ ಮಾಡಾಕಿ ಏಪ್ರಿಲ್ ಫೋನ್ ಮಾಡ್ತಾರಲ್ಲ ಹಂಗೆ ನನಗೆ ಗೊತ್ತಿಲ್ಲ ಈಗ ಪ್ರಾಕ್ ಯಾವಾಗ ಗೊತ್ತಿಲ್ಲ ನಾನು ಮೋಸ್ಟ್ಲಿ ಅಜ್ಜಿ ದುಡ್ಡು ಕೊಟ್ರೆ ಹೇ ಇನ್ನೊಂದ್ಸತಿ ಹೆಂಗ್ ಮಾಡ್ಬೇಡ ಆರ್ಟಿಫಿಷಿಯಲ್ ವಾಲೆನ ಜುಂಕಿನ ಇಟ್ಕೊಡ್ಬಿಡು ಬಂಗಾರದ್ದು ಅಂತ ಅಂತೇಳಿ ಅಲ್ಲ ನಾನು ಏನಂತಾನೆ ಗೊತ್ತಾ ಅಜ್ಜಿ ಪಕ್ಕ ಇದ್ರಾಗೆ ನಾವು ಯಾರಿಗೂ ಕೊಡಲ್ಲ 1,000 ರೂಪಾಯಿ ನಿನಗೆ ಕೊಡ್ತೈತೆ ಇನ್ನೊಂದು 1,000 ರೂಪಾಯಿ ಬಚ್ಚಿ ಕೊಡ್ತೈತೆ ಅನ್ಕೊಂಡೆ ಅಜ್ಜಿ ನೋಡಿ ನಂಗೆ 500 ರೂಪಾಯಿ ಕೊಟ್ಟು ತಗೊಳ್ಳೆ ಹೋಗಿ ಏನಾರು ಮಾಡ್ಕ ಗೈಸ್ ನೋಡ್ರಿ ನಮ್ಮ ಅಜ್ಜಿ ಪ್ರಾಂಕ್ ಆಗೈತೆ ವಿಡಿಯೋ ಯಾವ ಥರ ಇತ್ತು ಅಂತ ಕಾಮೆಂಟ್ ಮಾಡಿ ಇವತ್ತಿನ ವಿಡಿಯೋ ಈಗ ಏನು ಮಾಡಿದೆ ಅಜ್ಜಿ ಅಜ್ಜಿ ನೋಡ್ರಿ ಬೇಜಾರಾಗಿ ಹೋಗ್ಬಿಟ್ಟೈತಿ ಇವಾಗ ಯಾಕೆ ಬೇಜಾರಾಗ್ತದೆ ನನಗೆ ಅಯ್ಯೋ ದುಡ್ಡು ಅದು ದುಡ್ಡು ಹೆಂಗ್ ತೆಗೆದು ತಗಳೆ ಇಂಥ ನಡ್ಕ ಯಾಕೆ ಆಡ್ತೀಯ ವಿಡಿಯೋ ಯಾವ ಥರ ಇತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್